ನಮಸ್ಕಾರ ಎಲ್ಲರಿಗೂ ಶುಭ ದಿನ. ಇವತ್ತು ಆ್ಯಶಸ್ನ 3ನೇ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಟೆಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್. ಇದು ಅಡಿಲೇಡ್ ಓವಲಲ್ಲಿ ನಡೀತಾ ಇದೆ. ಈಗಾಗಲೇ 2-0 ಆಸ್ಟ್ರೇಲಿಯಾ ಲೀಡಲ್ಲಿದೆ. ಇವತ್ತು ಟಾಸ್ ವಿನ್ ಆದ ಆಸ್ಟ್ರೇಲಿಯಾ ಬ್ಯಾಟಿಂಗ್ ತಗೊಂತು ಅಂತ ಹೇಳ್ಬೋದು. ಸೊ ಆಸ್ಟ್ರೇಲಿಯಾ 3 ಚೇಂಜಸ್ ಮಾಡಿದೆ. ಅದರಲ್ಲಿ ಪ್ಯಾಟ್ ಕಮಿನ್ಸ್ ಇಂಜುರಿಯಿಂದ ಸ್ವಲ್ಪ 2 ಮ್ಯಾಚ್ ಹೊರಗಿದ್ರು, ಈಗ ವಾಪಸ್ ಬಂದಿದ್ದಾರೆ. ನೇಥನ್ ಲಯನ್ ಹೋದ ಮ್ಯಾಚಿಗೆ ಕೂರಿಸಿದ್ರು, ಅವರು ಬಂದಿದ್ದಾರೆ. ಹಾಗೆ ಉಸ್ಮಾನ್ ಖವಾಜಾ ಅವ್ರದ್ದು ಸ್ವಲ್ಪ ಇಂಜುರಿ ಇತ್ತು, ಏನೋ ಇಶ್ಯೂ ಇತ್ತು ಅಂತ ಅವರು ಹೋದ ಮ್ಯಾಚ್ ಹೊರಗಿದ್ರು, ವಾಪಸ್ ಬಂದರು. ಇನ್ನು ನ್ಯೂ ಕಮರ್ ಆದಂಥ ಬ್ರೆಂಡನ್ ಡೆಗಟ್ ಪ್ಲೇಯಿಂಗ್ 11ಇಂದ ಹೊರಗೆ ಹೋಗಿದ್ದಾರೆ. ಮಿಚೆಲ್ ನೆಸರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹೋದ ಮ್ಯಾಚಲ್ಲಿ, ಅವರು ಹೊರಗೆ ಹೋಗಿದ್ದಾರೆ. ಆಮೇಲೆ ಸ್ಟೀವನ್ ಸ್ಮಿತ್ ಇವರು ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸಿಂದ ಪ್ಲೇಯಿಂಗ್ 11ಇಂದ ಹೊರಗಡೆ ಹೋಗಿದ್ದಾರೆ. ಇನ್ನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಂಥ ಆಸ್ಟ್ರೇಲಿಯಾ ಅಷ್ಟೊಂದು ಸ್ಟಾರ್ಟಿಂಗ್ ಉತ್ತಮವಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಟ್ರೆವಿಸ್ ಹೆಡ್ ಬೇಗ ಔಟ್ ಆದರು, 10 ರನ್ಸ್ಗೆ ಔಟ್ ಆದರು. ಆಮೇಲೆ ಜೇಕ್ ವೆದರ್ಲ್ಡ್ ಅವರು 18 ರನ್ನಿಗೆ ಔಟ್ ಆದರು. ನೆಕ್ಸ್ಟ್ ಲ್ಯಾಮೆಸ್ಟಿನ್ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, 19 ರನ್ನಿಗೆ ಔಟ್ ಆದರು. ಬಟ್ ಉಸ್ಮಾನ್ ಖವಾಜಾ 82 ರನ್ಸ್ ಹೊಡೆದ್ರು ಅನ್ಬೋದು. ಕೆಮರನ್ ಗ್ರೀನ್ ನಿನ್ನೆ ಅಷ್ಟೇ IPL ಒಳ್ಳೆ ಅಮೌಂಟ್ ಪಿಕ್ ಆದವರು, ಜಸ್ಟ್ 0 ಡಕ್ಔಟ್ ಆದರು ಅನ್ಬೋದು 2 ಬಾಲಿಗೆ ಅಷ್ಟೇ. ನೆಕ್ಸ್ಟ್ ಬಂದಂಥ ಅಲೆಕ್ಸ್ ಕ್ಯಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅನ್ಬೋದು. ಜಸ್ಟ್ 143 ಬಾಲ್ಸ್ಗೆ 106 ರನ್ಸ್ ಹೊಡೆದ್ರು. ಬಟ್ ಎಟ್ ದ ಎಂಡ್ ಆಫ್ ದ ಡೇಲಿ ಔಟ್ ಆದರು. ಇನ್ನು ಜೋಸ್ ಇಂಗ್ಲಿಸ್ ಒಳ್ಳೆ ಒಂದು ಡೀಸೆಂಟ್ ಫಾರ್ಮಲ್ಲಿದ್ದಾರೆ, ಅವರು 32 ಹೊಡೆದ್ರು. ಮತ್ತು ಪ್ಯಾಟ್ ಕಮಿನ್ಸ್ ಅವರು 13 ರನ್ ಹೊಡೆದ್ರು. ಮಿಚೆಲ್ ಸ್ಟಾರ್ಕ್ ಇನ್ನು ನಾಟ್ಔಟ್ ಆಗಿ 33, ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಫಸ್ಟ್ 2 ಮ್ಯಾಚಲ್ಲೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಈಸ್ ಎ ಗುಡ್ ಡೀಸೆಂಟ್ ಆಲ್ರೌಂಡರ್ ಅಂತ ಹೇಳ್ಬೋದು ಲೋಯರ್ ಎಂಡಲ್ಲಿ. ನೇಥನ್ ಲಯನ್ ಅವರು ಒಂದು 18 ಬಾಲ್ ಫೇಸ್ ಮಾಡಿ 0 ರನ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲೇನು ಹೇಳ್ಬೋದು ಅಂದರೆ ಕೈಂಡ್ ಆಫ್ ಬೇಸ್ಬಾಲ್ ರೀತಿಯಲ್ಲಿ ಆಟ ಆಡಿದ್ರು ಆಸ್ಟ್ರೇಲಿಯಾ. 326ಕ್ಕೆ 8 ವಿಕೆಟ್ ಹೋಗಿದೆ. ನೋಡೋಣ ಡೇ 2 ಹೇಗೆ ಹೋಗುತ್ತೆ ಅಂತ. ಸ್ವಲ್ಪ ಎಲ್ಲರೂ ಸ್ಪೀಡಾಗಿ ಆಡಿದ್ರು ಅಂತ ಹೇಳ್ಬೋದು. ಜೋಫಾ ಆರ್ಚರ್ ಅವರು ಒಂದು 3 ವಿಕೆಟ್ ತೆಗೆದ್ರು. ಬ್ರೆಂಡನ್ ಕ್ರೀಸ್ ಅವರು 2 ವಿಕೆಟು, ಜೋಸ್ ಟಂಗ್ 1 ವಿಕೆಟ್ ತೆಗೆದ್ರು. ಮತ್ತು ಬೆನ್ ಸ್ಟೋಕರ್ ವಿಕೆಟ್ಲೆಸ್ ಆದರು. ವಿಲ್ ಜಾಕ್ಸ್ ಅವರು 2 ವಿಕೆಟು ತೆಗೆದಿದ್ದಾರೆ. ಇನ್ನು ಹೇಳಬೇಕಂದ್ರೆ ಪಾರ್ಟ್ನರ್ಶಿಪ್ ಅಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಖವಾಜಾ ಮತ್ತು ಕ್ಯಾರಿದು 91 ರನ್ ಪಾರ್ಟ್ನರ್ಶಿಪ್ ಇತ್ತು. ಲಾಸ್ಟಲ್ಲಿ ಮಿಚೆಲ್ ಸ್ಟಾರ್ಕ್ ಕ್ಯಾರಿದು ಒಂದು 50 ರನ್ಸ್ ಪಾರ್ಟ್ನರ್ಶಿಪ್ ಅಂತೂ ಚೆನ್ನಾಗಿ ಬಂದಿದೆ. ಒಂದು ಉತ್ತಮ ಸ್ಕೋರ್ ಅಂತಲೇ ಹೇಳ್ಬೋದು. ನೋಡೋಣ ಇದು ನಾಳೆ ರಿಮೈನಿಂಗ್ 2 ಬ್ಯಾಟ್ಸ್ಮನ್ ಹೇಗೆ ಆಡ್ತಾರೆ, ಟೇಲೆಂಡರ್ಸ್ ಹಾಗೆ ಇದಕ್ಕೆ ಇಂಗ್ಲೆಂಡ್ ಹೇಗೆ ಬ್ಯಾಟಿಂಗ್ ಮೂಲಕ ಟಕ್ಕರ್ ಕೊಡ್ತಾರೆ ಅಂತ ನಾಳೆ ನೋಡೋಣ. ಧನ್ಯವಾದಗಳು.